ಕಿಡ್ನಿ ಸ್ಟೋನ್ ಅಂತ ಏನು ಕರಿತೀವಿ, ಹೊಟ್ಟೆಯಲ್ಲಿ ಹರಳಾಗಿದಾವ ಅಂತ ಹೇಳ್ತಾರಲ್ವಾ, ಹೊಟ್ಟೆಯಲ್ಲಿ ಕಲ್ಲಿದ್ದಾವ ಅಂತ ಏನು ಹೇಳ್ತಾರಲ್ವಾ ಸ್ಟೋನ್ಗಳು. ಸೊ ಆ ಸ್ಟೋನ್ಗೂ ಕೂಡ ಇಲ್ಲಿ ಒಂದು ಔಷಧಿ ಕೊಡ್ತಾರೆ, ಆ ಗಿಡಮೂಲಿಕೆ ಔಷಧಿ ಕೊಡ್ತಾರೆ. ಅದನ್ನು ಕೂಡ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಮಸ್ಕಾರ ಎಲ್ಲರೂ ಹೆಂಗದರಿ, ಆರಾಮದಿರ ತನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬಂದ್ರಿ ಬರ್ರಿ. ಯಾವಾಗಿಂದ ನೋಡತ್ತೀರಿ ನೀವು ಇದನ್ನ? 4 ವರ್ಷ ಆಯ್ತು ರೀ. ಎದಕ್ಕೆ ಬಳಸ್ತಾರೆ ಇದನ್ನ? ಕಿಡ್ನಿ ಹಳ್ಳ ಅಷ್ಟೇ, ಮತ್ತೇನಿಲ್ಲ. ಎಲ್ಲಿಂದ ಬರ್ತಾರೆ ಜನ? ಯಾರು ಕೊಡ್ತಾರೆ ಅದನ್ನ? ನೀವೇ ಕೊಡ್ತೀರಿ? 8 ವರ್ಷ ಆಯ್ತು ಕೊಳಗಚ್ಚಿ ತಪ್ಪಲ. ಹಾ ರೀ. ಕಿಡ್ನಿ ಸ್ಟೋನ್ ಅವು ಎಲ್ಲ ಇದ್ರೆ ವಾಸಿ ಆಗುತ್ತೆ. ಸೊಂಟ ಬ್ಯಾನ್ ಇದ್ರೆ ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ ರೀ. ಸೊ ಎಷ್ಟ್ ದಿನ ತಗೋಬೇಕ್ರಿ? ಇದು ಮಿನಿಮಮ್ 5 ದಿವಸ ತಗೋಬೇಕು. 5 ದಿವಸ. ಹೆಂಗ ಕುಡಿ ತಗೋಬೇಕ? ಇಲ್ಲ ಕುಟ್ಟಿತಿಲ್ಲ, ಹಂಗೆ ತಪ್ಪಲ ತಿನ್ಬೇಕು. ತಪ್ಪಲ ತಿನ್ಬೇಕು, ಹಸಿ ತಪ್ಪಲ ತಿನ್ಬೇಕು. ಮತ್ತೆ ಅದ್ರಾಗ ಊಟ ಮಾಡ್ಲಾರ ಮುಂಚೆ ತಿನ್ಬೇಕು. ಊಟ ಮಾಡೋದಕ್ಕಿಂತ ಮುಂಚೆ. ಸೊ ಬೆಳಗ್ಗೆ ಏನ್ ಸಾಯಂಕಾಲ ರೀ? ಬೆಳಗ್ಗೆ ಸಾಯಂಕಾಲ 5 ದಿನ 5 ದಿವಸ ತಿನ್ಬೇಕು. ವಾಸಿ ಆಗೈತ್ರಿ? ವಾಸಿ ಮಿನಿಮಮ್ ಒಂದು 200-500 ಮಂದಿ ಜಾಸ್ತಿ ಆಗತ್ತೆ. ಹೌದ್ರಿ. ಇಲ್ಲಿ ನಿಮ್ಮೂರ ಯಾರಿಗ ಗೊತ್ತಾಗೈತ್ರಿ? ನಮ್ಮೂರಾಗ ಇದ್ರಿಂದ ತಂದಿಯೋದು, ಶಾಪುರದಿಂದ ತಂದಿದ್ದು. ಅದೈತ್ರಿ. ಅಲ್ಲ ನಿಮ್ಮೂರಿಗೆ ಯಾರ್ಯಾರ ವಾಸಿ ಆಗೈತ್ರಿ? ನಮ್ಮೂರಾಗ ಒಂದು 50-30 ಜನ ವಾಸಿ ಆಗತ್ತೆ. ವಾಸಿ ಆಗೈತ್ರಿ. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಚೆಕಪ್ ಮಾಡಿಸಿ ಮತ್ತೆ ತಿಂದು ಹಂಗ್ ಮಾಡ್ಸಿರೇನ್ರಿ? ಸ್ಟಾರ್ಟಿಂಗ್ ಚೆಕಪ್ ಮಾಡಿಸಿ ತಿಂದ ಮೇಲೆ ಮತ್ತೆ ಚೆಕ್ ಮಾಡ್ಸಿರಿ? ವಾಸಿ ಆಗೈತ್ರಿ. ಓಕೆ. ಅದನ್ನೇ ಡಾಕ್ಟರ್ ಇದಕ್ಕ ಹೋಗಿ ಆಪರೇಷನ್ ಹೋಗಿದ್ರು ವಾಪಸ್ ಕರ್ಕೊಂಬಂದು ಕೊಟ್ಟಿವಿ. ಅದು ಅಂದ್ರೆ ಇನ್ನೇನು ಆಪರೇಷನ್ ಹೊಂಟಿರ್ತಾರ ಮುಂಚೆ ಕರ್ಕೊಂಬಂದ್ ಮತ್ತೆ ಕೊಟ್ಟಿರಿ? ಅಡ್ಮಿಂಟ್ ಆಗಿದ್ದು ವಾಪಸ್ ಕರ್ಕೊಂಬಂದು ತಿನ್ಸಿವಿ. ತಪ್ಪಲ 40,000 ರೂಪಾಯಿ ಕೇಳಿದ್ದ ಅದಕ್ಕೆ. ಸೊ ಇದಕ್ಕೆ ಜಾಲರಿ ಎಲ್ಲ ಯಾರು ಹಾಕಿದ್ರಿ? ಇದಕ್ಕೆ ನೀವೇ? ಮತ್ತೆ ಯಾರು ಕೊಡೋರ ರೀ ಅದನ್ನ? ಇವ್ರ ತಮ್ಮವ್ರು ಕೊಡ್ತಾರನ್ರಿ? ತಪ್ಪಲ ಅಷ್ಟೇ? ಏನಿಲ್ಲ, ತಪ್ಪಲ ಅಷ್ಟೇ. ಗಿಮೆಂಟ್ ಇಲ್ಲ, ಏನ ಸೈಡ್ ಎಫೆಕ್ಟ್ ಏನೇನಿಲ್ಲ. ಏನಾದ್ರೂ ಮಾಡೋದು. ಚಿಕನ್ ಒಂದು ತತ್ತಿ ತಿನ್ಬಾರ್ದು. ಚಿಕನ್ ತತ್ತಿ ತಿನ್ಬಾರ್ದು. ಪಥ್ಯ ಪಾಲ ಮಾಡ್ಬೇಕು. ಒಂದು ವಾರ. ನೀವ್ ಯಾವಾಗಿಂದ ನೋಡತ್ತೀರಿ ಇದನ್ನ? ನಾವು ಒಂದು 7-8 ವರ್ಷ ಆಯ್ತು. 7-8 ವರ್ಷ ಆಯ್ತ್ರಿ. ಸೊ ಯಾರು ಕೊಡ್ತಾರೆ ಅದನ್ನ? ಕೊಡೋರು ಯಾರು? ಕೊಡೋರು ಒಬ್ರು ಯಾರ ಅಂದ್ರೆ ಅವ್ರು ಎಲ್ಲಿಗಾನ ಹೋದ್ರೆ ಇಲ್ಲಿ ಯಾರಿಗಾನ ಫೋನ್ ಮಾಡಿ ಹೇಳ್ತಾರ, ಕೊಡ್ತಾರ. ತಂದಿರೋದು ಯಾರ್ರಿ ಅದನ್ನ? ತಂದಿರೋರು ಅವರೇ ತಂದಿರೋದು. ಹೌದ್ರಿ. ಫಸ್ಟಿಗೆ ಬಡೆ ಸಾಬ್ ಅಂತಂದ್ ಕೇಸಿ ಅವರೇ ತಂದಿರೋದು. ಅವರು ಆಮೇಲೆ ಇಲ್ಲಿ ಅವ್ರಿಗಿನ ಎಲ್ಲಿಗಾನ ಹೋಗಿದ್ರು ಅಂದ್ರೆ ಯಾರಿಗಾನ ಇಲ್ಲಿ ಇದ್ದವ್ರಿಗೆ ಹೇಳ್ತಾರ, ಕೊಡ್ರಪ್ಪ ಅಂತಂದು ಕೊಡ್ತಾರ. ಹೌದ್ರಿ. ಏನ್ ಇಲ್ಲಿ ಅವ್ರಿವ್ರು ಅನ್ನೋದಿಲ್ಲ, ದೇವಸ್ಥಾನ ಮೇಲೆ ಕೊಡ್ತಾರ. ಅದು ವಾಸಿ ಹಾಕಚ್ಚದೆಲ್ಲ. ಕಿಡ್ನಿಯಾಗ ಹಳ್ಳ್ರಿ? ಕಿಡ್ನಿಗೆ ಹಳ್ಳು ಅದು ಇದ್ರೆ ಕಮ್ಮಿ ಆಗ್ತದ. ಬ್ಯಾರೆ ಇದ್ರೆ ಕರಗತ್ತೇನ್ರಿ? ಕಮ್ಮಿ ಆಗ ಕಿತಿಯಂದ್ ಬರ್ತದ. ಕರಿಗೆ 1-2 ಹಾಕಿ ಕಿತಿಯಂದ್ ಬಂದ್ಬಿಡ್ತಾವ. ತುಂಬಾ ಜನಕ್ಕ ನೀರ್ ಚೆನ್ನಾಗಿ ಕುಡಿಬೇಕು ಅದಕ್ಕ. ಆ ತಪ್ಪಲ ತಿನ್ನಕ ಅದಕ್ಕ ಸೈಡ್ ಎಫೆಕ್ಟ್ ಏನಿಲ್ಲ ಅದಕ್ಕ. ಆಮೇಲೆ 1 ವಾರ ಜಾಸ್ತಿ ಎಮ್ಮೆ ಇದ್ರೆ ಒಂದು 15 ದಿವಸ ತಗಂತದ. ಇಲ್ಲಕಂದ್ರೆ ಸಣ್ಣ ಇದ್ರೆ 1 ವಾರದಾಗ ಕ್ಲಿಯರ್ ಆಗ್ತದ. ತುಂಬಾ ಜನಕ್ಕ ಬಾಳ ಜನ ಕ್ಲಿಯರ್ ಆಗ್ಯದ. ಎಲ್ಲಿಂದ ಬಂದಾರಿ ಜನ? ಜನ ಬೆಂಗಳೂರ್ಲಿಂತ ಬಂದಾರ, ಹೈದರಾಬಾದ್ಲಿಂತ ಬಂದಾರ, ದೂರಲಿಂತ ಬಂದಾರ. 500 ಕಿಲೋಮೀಟರ್ ದೂರ್ಲಿಂತ ಬಂದಾರ. ಅವ್ರಿಗೆ ಹೆಂಗ್ ಗೊತ್ತಾಗೈತ್ರಿ ಅದು? ಈಗ ಹಿಂಗೆ ಪ್ರಚಾರ ಒಬ್ರಿಗೊಬ್ರು. ನಾನ್ ತಿಂದೆ, ನನ್ನ ಹೇಳಿದೆ, ಇನ್ನೊಬ್ರು ಇಲ್ಲಿ ಕಮ್ಮಿ ಆಗ್ತದ ರಾಮದುರ್ಗದಾಗ ಎಂತ ದೇವಸ್ಥಾನದಲ್ಲಿ ಕೊಡ್ತಾರ. ಏನ್ ದುಡ್ಡು ಗಿಡ್ಡು ಏನಿಲ್ಲ. ಅವ್ರು ಎಷ್ಟು ಇದು ಮಾಡ್ತಾರ ಅಷ್ಟೇ. ಆ ದೇವಸ್ಥಾನ ಒಂದು ಇದಾದ ಅಲ್ಲಿ ಹಾಕೋದು. ಜಾಗ ಇದು ಎಲ್ಲಿ ಬರ್ತದೆ? ಲೊಕೇಶನ್ ಎಲ್ರಿ? ಇದು ಲೊಕೇಶನ್ ಅಬ್ಬಾಸ್ ಮಸೀದ್ ಅಂತಂದು. ಅಬ್ಬಾಸ್ ಮಸೀದ್. ಇದು ಅಬ್ಬಾಸ್ ಮಸೀದ್ ಏನ್ರಿ? ಅದ್ರಿ ಆ ಕಡೆದು? ಅದು ಅಬ್ಬಾಸ್ ಮಸೀದ್. ಇದ್ರಿ? ಇದು ಎಲ್ಲ ಒಂದೇ. ಓಕೆ. ಆ ಮಸೀದಿ ಮುಂದ್ಗಡೆ ಐತಲ್ರಿ? ಮಸೀದಿ ಮುಂದೆ. ಓಕೆ. ನಿಮ್ಮ ಹೆಸರು ರೀ? ಬಾವುದ್ದೀನ್. ಓಕೆ, ಥ್ಯಾಂಕ್ಸ್ ರೀ. ತುಂಬಾ ಖುಷಿ ಆಯ್ತು ಮಾತಾಡಿ.
ಇವತ್ತು ನಾವು ಇರೋದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ರಾಮದುರ್ಗದಲ್ಲಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಕಮಾಲೆಗೆ ಔಷಧಿ ಕೊಡುವವರನ್ನ, ಬೇರನ್ನು ಕಟ್ಟುವವರನ್ನ ಭೇಟಿ ಮಾಡಿಸಿದ್ದೆ. ಇವತ್ತು ನಾವು ಕಿಡ್ನಿ ಸ್ಟೋನ್ ಅಂದರೆ ಹೊಟ್ಟೆಯಲ್ಲಿರುವಂಥ ಅರಳು ಕರಗೋಕ್ಕೋಸ್ಕರ ಬಳಸುವಂಥ ನಾಟಿ ಔಷಧಿಯ ಸಸ್ಯವನ್ನ, ಅದರ ಉಪಯೋಗವನ್ನ ನೀವು ಇವತ್ತು ತಿಳ್ಕೊಂಡ್ರಿ. ಇದು ಬರೋದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ರಾಮದುರ್ಗದ ಅಬ್ಬಾಸ್ ಮಸೀದಿಯ ಮುಂದುಗಡೆ. ಯಾವುದೇ ನಿರ್ಬಂಧನೆಗಳಿಲ್ಲ, ಯಾರು ಬೇಕಾದರೂ ಬರಬಹುದು. ನಿಮಗೆ ಅವಶ್ಯವಿದ್ದರೆ ಅದನ್ನ ತೆಗೆದುಕೊಂಡು ಹೋಗಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೆಲ್ಲವೂ ಕೂಡ ಜನರ ಅನುಭವ ಮತ್ತು ನಂಬಿಕೆ. ಸುಮಾರು ದೂರಗಳಿಂದೆಲ್ಲ ಜನ ಬರ್ತಾರಂತೆ, ಅಂದಮೇಲೆ ಇದ್ದೇ ಇರುತ್ತೆ. ಯಾಕಂದರೆ ಅವ್ರಿಗೆ ವಾಸಿಯಾಗಿರ್ತಂತ ಹೇಳ್ಬಿಟ್ಟು ಅವ್ರು ಇನ್ನೊಬ್ರಿಗೆ ಹೇಳಿರ್ತಾರೆ. ಹಾಗೆ ಹೇಳ್ತಾ 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 ಜನಗಳೆಲ್ಲ ಇಲ್ಲಿ ಬರೋದು. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಜಾಸ್ತಿ ಏನಿಲ್ಲ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲಾಜೆ ಬೇಡ, ಡಿಸ್ಲೈಕ್ ಮಾಡಿರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ, ಶೇರ್ ಮಾಡೋದನ್ನು. ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್. ಫಸ್ಟ್ ವಿಡಿಯೋ ಇದು ಜಾತ್ರೆ ಇದೆ, ಅದು ರಬ್ಬರ್ ಜಾತ್ರೆ ಇದೆ. ಅದಾದ್ಮೇಲೆ ಕಂಟಿನ್ಯೂ ನೋಡಕತ್ತೀರಿ. ಕಂಟಿನ್ಯೂ ಇದೆಲ್ಲ ಅದು ಕೇರ್ ಬೇರೆ ನಿಮ್ಮ ಹೆಸರೇನ? ಗಂಗಪ್ಪ ಅಂತ. ಗಂಗಪ್ಪ, ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ DJ ಗಂಗನಾಯಕ್ ಅಂತ. ಓಕೆ ಕಳಿಸಿರ, ನೋಡ್ತೀನಿ. ಸರಿ, ಸಿಗೋಣ, ಬಾಯ್. ಅಂದ್ರೆ ಒಂದು ತಿಂಗಳಾಯ್ತು. ಒಂದು ತಿಂಗಳು, ಲಾಸ್ಟ್ ಟೈಮ್ ಒಂದು ತಿಂಗಳಿಂದ ಕಂಟಿನ್ಯೂ ಹಾಕತ್ತೀನಿ. ಹೆಂಗೆ ಅನಿಸ್ತಾ ವಿಡಿಯೋ? ಚೆನ್ನಾಗಿ ಅನಿಸ್ತಾ? ಸಿಗೋಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್.